ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ನಾನು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರಿಗೂ ಹ್ಯಾಪಿ ಹೋಳಿ ರೀ. ಬರ್ರಿ ಇವತ್ತು ನಮ್ಮ ಊರಾಗ ಕಾಮಣ್ಣನ ಹಬ್ಬ ಯಾವ ಥರ ಆಚರಿಸ್ತಾರೆ ಹೋಳಿ ಹಬ್ಬನ ಅದ್ರದ್ದು ವ್ಲಾಗ್ ರೀ ಇವತ್ತು. ಬರ್ರಿ ಯಾವ ಥರ ಆಚರಣೆ ಮಾಡ್ತೇವೆ, ಇವತ್ತು ಸ್ಪೆಷಲ್ ಅಡುಗೆ ಏನೇನು ಮಾಡ್ತೇವೆ ಬರ್ರಿ ನೋಡೋಣಂತ. ವಿಡಿಯೋ ಸ್ಟಾರ್ಟ್ ಆಗೋದ್ಲೆ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡತ್ತೀನಿ. ಅಂಗಳ ಬಾಗಲೆಲ್ಲ ಮುಗಿಸ್ಕೊಂಡು ಫುಲ್ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೇನು ಎಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳಿಗೆ ರಂಗೋಲಿ ಹಾಕ್ಬಂದಿರಿ. ಇವತ್ತು ಹೋಳಿ ಹುಣ್ಣಿಮೆ. ಇವತ್ತು ಸಮ್ಮು ಮತ್ತು ಸುಜ್ಜು ಸ್ಕೂಲು ನಿನ್ನೆ ರಜಾ ಕೊಟ್ಟಿದ್ರಿ, ಇವತ್ತು ರಜಾ ಕೊಟ್ಟಿಲ್ಲರಿ. ಇವತ್ತು ಅವ್ರಿಗೆ ವಡಿ ಮಾಡಿ ಕಟ್ಟಾತೀನಿ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ವಡಿ ಮಾಡೀನಿ. ಆಮೇಲೆ ಬೇಳೆ ಕುದಿಸ್ಕೊಂಡೇನಿ. ಆಮೇಲೆ ಚಾನು ಮಾಡ್ಕೊಂಡು ಕುಡಿದ್ವಿ. ಬಸನ್ನ ಡೈರಿ ಫಾರ್ಮ್ನಿಂದ ರುಟೀನ ಸ್ಟಾರ್ಟ್ ಮಾಡೇನ್ರಿ. ಬರ್ರಿ ಇವತ್ತಿನ ನನ್ನ ಲಾಗ್ ಯಾವ ಥರ ಇರ್ತಂತ ನೋಡ್ರಿ ಅಂತ. ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬ್ಯಾಳೆ ಕುದ್ದತಿ. ಒಂದು ಸ್ವಲ್ಪ ಅವ್ರಿಗೆ ಮಸಾಲೆ ರೈಸ್ ಒಂದು ಮಾಡಿ ವಡಿ ಮಾಡಿ ಕೊಡ್ತೇನೆ ರೀ. ಅವರಿಬ್ಬರು ಸ್ಕೂಲಿಗೆ ಕಳಿಸಿ ಆಮೇಲೆ ಕಾಮಣ್ಣಗೆ ಎಡೆ ಕೊಟ್ಟು ಕಳಿಸ್ತೇನೆ. ಬ್ಯಾಳೆ ಕುದಿಸಿಟ್ಕೊಂಡೇನು ರೆಡಿ ಮಾಡಿ ಇಡ್ತೇನೆ ಹುಣ್ಗಾನ. ನಾನು ಡೈರಿ ಫಾರ್ಮಿಗೆ ಹೊಂಟೀನಿ ರೀ ಹಿಂದೆ. ಬರ್ರಿ ಬೆಳಗ್ಗೆ ನಮ್ದು ಯಾವ ಥರ ಮಾರ್ನಿಂಗ್ ರೂಟೀನ್ ನಡೆದಿರ್ತದೆ ತೋರಿಸ್ತೀನಿ. ಅವೆಲ್ಲ ಶೆಡ್ಡಿಗೆ ರೆಡಿ ಮಾಡಿಟ್ಟಿದ್ರಲ್ಲ ಕಬ್ಬಣ ರೀ, ಅವಕ್ಕೆಲ್ಲ ನಿನ್ನೆ ಪೇಂಟ್ ಹಚ್ಚಿದ್ರಿ. ಹೋಗಿ ಮತ್ತು ಪೇಂಟ್ ತೊಗೊಂಬಂದು ಪೇಂಟ್ ಹಚ್ಚಿದ್ರು. ಅವಕ್ಕೆ ಇಷ್ಟು ಮುಗ್ದಾವ್ರಿ ಎಲ್ಲ ಪೇಂಟ್ ಹಚ್ಚುವ. ಇನ್ನು ಅವನ್ನೆಲ್ಲ ಓದಿ ಜೋಡ್ಸೋದಷ್ಟೇ ಉಳ್ದೈತ್ರಿ. ಬೆಳಗ್ಗೆ ಎದ್ದು ಬಸನ್ನ ಸಗಣಿ ಬಳಿ ಹಾಕ್ತಾರೆ ನೋಡ್ರಿ. ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೈತೆ ನಮ್ದು. ಪೂರ್ತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೆಣ್ಣಾಕ್ತಾರೆ ಪೂರ್ತಿ ಎಲ್ಲ ಮಿಲ್ಕಿಂಗ್ ಮೆಷಿನ್ ಭಾಳ ದಿವಸ ಆಗಿತ್ತು. ಈಗ ಹಾಲು ಕುಡಿಯೋಲ್ಲ, ಅದನ್ನು ಸ್ಟಾಪ್ ಮಾಡಿಟ್ಟಿದ್ವಿ. ಇನ್ನು ಪೂರ್ತಿ ಎಲ್ಲ ಕ್ಲೀನ್ ಮಾಡಿಟ್ಟೇನು ರೀ. ಅದನ್ನು ಇವತ್ತಿನಿಂದ ಮಿಲ್ಕಿಂಗ್ ಮೆಷಿನ್ ಹಚ್ಚಂತೇಳಿ ಏನು ಬಸ್ಸನ್ನಾಗ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡೆಲಿವರಿ ಆದವಲ್ರಿ, ಇನ್ನು ಹಾಲು ಜಾಸ್ತಿ ಆಗ್ತಾವೆ. ಅದಕ್ಕೆ ಮಿಲ್ಕಿಂಗ್ ಮೆಷಿನ್ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀವಿ ರೀ. ನಾನು ಜೋಳದ ಹುಡಿ ಮಾಡೋಕೆ ಹಿಟ್ಟು ರಾತ್ರಿನ ನಾದಿಟ್ಕೊಂಡಿದ್ನಿ ರೀ. ಇದನ್ನು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಸ್ವಲ್ಪ ಹಸೆಬೇಳೆ ಹಿಟ್ಟು ಹಾಕಿ ಆಮೇಲೆ ಉದ್ದಿನಬೇಳೆ ನೆನಿಟ್ಕೊಂಡಿದ್ನಿ ರೀ. ರುಬ್ಕೊಂಡೆ ಅದನ್ನು. ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡೇನಿ ರೀ. ಇವಾಗ ಇದಕ್ಕೆ ಹಾಕಿ ನಾದ್ಕೊತೇನೆ. ಸ್ವಲ್ಪ ಸೋಡಾ ಪುಡಿ ಹಾಕಿ. ಸುಜ್ಜು ಬೆಳಗ್ಗೆ ಬೇಗ ಎದ್ದಿದ್ದು ನೋಡ್ರಿ ಇವತ್ತು ಹೋಳಿ ಆಡಕ್ಕೆ. ಅಂದ್ರೆ ಇವತ್ತು ಅವನದು ಸ್ಕೂಲ್ ರಜಾ ಇರಲಿಲ್ಲ. ಹಿಂದಿನ ದಿವಸನ ರಜಾ ಕೊಟ್ಟಿದ್ದರಿ. ಇವತ್ತು ರಜಾ ಇರಲಿಲ್ಲ, ಸ್ಕೂಲ್ಗೆ ಹೊಂಟಿದ್ದ. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಹೋಳಿ ಆಡಿ ಮುಗಿಸಿ ಟಿಫಿನ್ ಮಾಡಿ ಸ್ಕೂಲಿಗೆ ಹೋದ್ನರಿ. ನಮ್ಮೂರ ಕಾಮಣ್ಣ ಈ ಥರ ಅದ ನೋಡ್ರಿ. ಅಂದ್ರೆ ಕಾಮಣ್ಣನ ಮುಖ ನಮ್ಮ ಮನೆಯಲ್ಲೇ ಇರ್ತೈತ್ರಿ. ಅದನ್ನು ನಿನ್ನೆ ಬಂದು ತೊಗೊಂಡು ಹೋದ್ರಿ. ನಾನು ಬ್ಯಾಳಿನ ಕುದಿಸಿ ತೆಗೆದು ಬೆಲ್ಲ ಕುದಿಸಿ ಇಟ್ಕೊಂಡಿರಿ. ಇದಕ್ಕೆ ಒಂದೆರಡು ಏಲಕ್ಕಿ ಹಾಕಿದೆ. ಆಮೇಲೆ ರೈಸ್ ಮಾಡೋಕ್ಕಿಟ್ಟೇನಿ ಬ್ಯಾಳಿ ತಗೊಂಡು. ಆಮೇಲೆ ಇಲ್ಲಿ ಒಲಿನೂ ಹಚ್ಕೊಂಡೆ. ಎಣ್ಣೆ ಕಾಯ್ಕೆ ಇಟ್ಕೊತೇನೆ ರೀ. ಸ್ಕೂಲ್ ಟೈಮ್ ಆಯ್ತು ಅವ್ರನ್ನ ಕಳಿಸ್ತೇನೆ ಇಬ್ಬರನ್ನೂ ಸ್ಕೂಲಿಗೆ ಕಳಿಸಿ ಆಮೇಲೆ ಉಳಿದ ಕೆಲಸ ಆಮೇಲೆ ಮಾಡ್ಕೊತೇನೆ ರೀ. ಇದು ಬ್ಯಾಳಿ ಕಟ್ಟು ಆಮೇಲೆ ಸಾರು ಮಾಡ್ಕೊಂಡ್ರಾತು. ಇದು ವಡಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೇನು ಮಸಾಲೆ. ನಾವು ವಡಿ ಮಾಡತ್ತೇವೆ ನೋಡ್ರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ವಡಿ.
ನಮ್ಮ ಉತ್ತರ ಕರ್ನಾಟಕ ಜೋಳದ ಹುಡಿ ನಮ್ಮ ಮನ್ಯಾಗ ಎಲ್ಲರಿಗೂ ಭಾಳ ಇಷ್ಟ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತಾವ ಮೊಸರು ಹಚ್ಕೊಂಡು ತಿಂದ್ರಂತರೂ. ನಮ್ಮ ಕಡೆ ಹಬ್ಬ ಹರಿದಿನಗಳಲ್ಲಿ ಭಾಳ ಜಾಸ್ತಿ ಮಾಡ್ತಾರ್ರಿ ಅವನ್ನ. ಕಾಮಣ್ಣಗ ಎಡಿ ಮಾಡಿ ಕಳಿಸೀನಿ ರೀ, ಇವೆರಡು ಎಕ್ಸ್ಟ್ರಾ ಮಾಡಿದ್ದೆ. ನಮ್ಮ ಮನೆಯಿಂದ ಎಡಿ ಹೋದ್ಮೇಲೆ ಕಾಮಣ್ಣನ ಸುಡ್ತಾರ್ರಿ. ಬೆಳಿಗ್ಗೆ ಬೇಗ ಹೋಳ್ಗೆ ಮಾಡಿ ಕಳಿಸ್ತೀವಿ. ಇಲ್ಲದ ನೋಡ್ರಿ ಹೇಳ ಯಾರ್ಗಾರ ಹಚ್ಚುವ ಇವು ಕಡ್ಲಿ ನೋಡ್ರಿ ಹುರಿದಿದ್ದು. ಅಂದ್ರೆ ಇವನ್ನ ಕಾಮನನ್ನ ಸುಟ್ಟು ಬೆಂಕಿ ತೊಗೊಂಬಂದು ಕುಳ್ಳೊಳಗೆ ಇಟ್ಕೊಂಡು ಬೆಂಕಿ ತೊಗೊಂಬರ್ತಾರೆ ರೀ. ತೊಗೊಂಬಂದು ಇವನ್ನ ಕಡ್ಲಿನ ಹೋಳಿ ಬುಡ್ಡಿ ಅಂತೇಳಿ ಸುಡ್ತಾರೆ ನೋಡ್ರಿ. ಇವನ್ ತಿಂದ್ರೆ ಹಲ್ಲು ಗಟ್ಟಕ್ಕವಂತ ನಮ್ಮ ಹಿರಿಯರು ಶಾಸ್ತ್ರ ಮಾಡ್ಯಾರ್ರಿ. ಅಂದ್ರೆ ಪ್ರತಿಯೊಬ್ಬರು ಇದರದ ಕೆಂಡ ತಂದು ಮನೆ ಮುಂದೆ ಹಾಕಿ ಹೋಳಿ ಬುಡ್ಡಿ ಮಾಡಿ ಸುಡ್ತಾರೆ ರೀ. ಇದ್ರ ಟೇಸ್ಟ್ ಸೂಪರ್. ಎಡಿ ಕೊಡೋಕಷ್ಟ ಹೋಳಿಗೆ ಅಷ್ಟ ಮಾಡಿ ಎಡಿ ಕೊಟ್ಟು ಮುಗಿಸಿದೀವಿ ರೀ. ಬೆಳಗ್ಗೆ ಟಿಫಿನ್ ವಡಿ ತಿಂದ್ವಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗಿದ್ರು, ನಮ್ಮ ಮನೆಯವರು ಹೊರಗೆ ಹೋಗಿದ್ರು. ಸುಜ್ಜು ಮತ್ತು ಸಮ್ಮು ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಮಾಮಾರು ಎಲ್ಲರೂ ಬಂದಿಂದ ಸಾಯಂಕಾಲ ಅಂದ್ರೆ ರಾತ್ರಿ ಊಟಕ್ಕನ ಇದನ್ನ ಮಾಡಿದ್ದೀವಿ ರೀ, ಹೋಳ್ಗಿನ ಊಟ ಮಾಡಿದ್ವಿ. ಹಿರಿಯರು ಶಾಸ್ತ್ರ ಹೇಳಾರಿ, ಇವತ್ತು ಹೋಳ್ಗಿನ ಮಾಡೋದು ಏನು ಸ್ಪೆಷಲ್ ಅಂದ್ರಿ ಹೋಗ್ಕೊಂಡು ಹೋಳ್ಗಿ ಉಣ್ಬೇಕು ಅಂತಾರ್ರಿ. ಅದಕ್ಕೆ ಎಲ್ಲರೂ ಇವತ್ತು ಹೋಳ್ಗಿನ ಮಾಡ್ತಾರ್ರಿ. ನಮ್ಮ ಹಬ್ಬ ಈ ಥರ ಆಚರಣೆ ಐತ್ರಿ. ಅಂದ್ರೆ ಅದನ್ನ ಸುಡುವುದು ನಾನು ವಿಡಿಯೋ ಹಾಕಕ್ಕಾಗಲಿಲ್ಲ, ದಹನ ಮಾಡೋದು. ಅಂದ್ರೆ ಸುಜ್ಜುನು ಮನೆಯಾಗಿರ್ಲಿಲ್ಲ, ಬೇರೆ ನಮ್ಮ ಮನೆಯವರು ಯಾರೆಲ್ಲ ವಿಡಿಯೋ ಮಾಡ್ಕೊಂಬರಕ್ಕೆ ಆಗ್ಲಿಲ್ಲ ರೀ. ಅದನ್ನಷ್ಟು ವಿಡಿಯೋ ಹಾಕಕ್ಕಾಗಲಿಲ್ಲ ನನಗೆ. ಈಗ 1 ವರ್ಷದ ಹಿಂದೆ ಹಾಕಿದ್ನಿ ಅನ್ನೋದು ವಿಡಿಯೋ, ಯಾವ ಥರ ಮಾಡ್ತಾರೆ ಸುಡ್ತಾರೆ ಅಂತೇಳಿ. ಅದನ್ನೆಷ್ಟು ಮಾಡೋಕ್ಕಾಗಲಿಲ್ಲ ನಂಗೆ. ನಮ್ಮೂರಲ್ಲಿ ಈ ಥರ ಆಚರಣೆ ಮಾಡ್ತಾರೆ. ನಿಮ್ಮ ಕಡೆ ಯಾವ ಥರ ಆಚರಣೆ ಮಾಡ್ತಾರೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ. ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ.